ವರ್ಷಗಳಲ್ಲಿ ಪರಿಣಾಮಕಾರಿ ಬಂಡವಾಳ ವೆಚ್ಚಕ್ಕೆ ಹಣ ಒದಗಿಸಲು ಸರ್ಕಾರ ಎರವಲು ಪಡೆದ ಸಂಪನ್ಮೂಲಗಳಲ್ಲಿ 99% ಬಳಸಲು ಉದ್ದೇಶಿಸಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. 2025-26ನೇ ಸಾಲಿನ ಬಜೆಟ್ ಮೇಲೆ ನಡೆದ ಚರ್ಚೆಗೆ ಉತ್ತರಿಸಿದ ಸಚಿವರು, ಆಯವ್ಯಯದಲ್ಲಿ ಕೃಷಿಗೆ 1.71 ಲಕ್ಷ ಕೋಟಿ ರೂಪಾಯಿ, ಗ್ರಾಮೀಣಾಭಿವೃದ್ಧಿಗೆ 2.67 ಲಕ್ಷ ಕೋಟಿ ರೂಪಾಯಿ, ನಗರಾಭಿವೃದ್ಧಿ ಮತ್ತು ಸಾರಿಗೆಗೆ 6.45 ಲಕ್ಷ ಕೋಟಿ ರೂಪಾಯಿ, ಆರೋಗ್ಯ ಮತ್ತು ಶಿಕ್ಷಣಕ್ಕೆ 2.27 ಲಕ್ಷ ಕೋಟಿ ರೂಪಾಯಿ, ರಕ್ಷಣೆಗೆ 4.92 ಲಕ್ಷ ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಎಂದು ವಿವರಿಸಿದರು. ಜಾಗತಿಕ ಬೆಳವಣಿಗೆಗಳು ಅಭಿವೃದ್ಧಿಶೀಲ ಆರ್ಥಿಕತೆಯ ವಾತಾವರಣವನ್ನು ಕಲುಷಿತಗೊಳಿಸುತ್ತಿವೆ. ಮುಕ್ತ ವ್ಯಾಪಾರವನ್ನು ಪ್ರೋತ್ಸಾಹಿಸುವ ಪರಿಸ್ಥಿತಿ ನಮ್ಮಲ್ಲಿದೆ. ಯಾವುದೇ ನಿರ್ಬಂಧವನ್ನು ಕಾಣುತ್ತಿಲ್ಲ. ಜಾಗತೀಕರಣವನ್ನು ನಾವು ಬಲವಾಗಿ ದೃಢಪಡಿಸುತ್ತೇವೆ ಎಂದು ಹೇಳಿದರು. ಅನಿಶ್ಚಿತತೆಯ ಅವಧಿಯಲ್ಲಿ ಬಜೆಟ್ ಮಂಡಿಸಲಾಗಿದೆ. ಎಲ್ಲ ವಲಯಗಳಿಗೆ ಆದ್ಯತೆ ನೀಡಲಾಗಿದ್ದು ಜನಕೇಂದ್ರಿತವಾಗಿ ಬಜೆಟ್ ಮಂಡಿಸಲಾಗಿದೆ ಎಂದು ಸಮರ್ಥಿಸಿದ ಅವರು, ಕಳೆದ 10 ವರ್ಷಗಳಲ್ಲಿ ಜಾಗತಿಕ ಸನ್ನಿವೇಶದಲ್ಲಿ ಬದಲಾವಣೆಯಾಗಿದ್ದು ಬಜೆಟ್ ರೂಪಿಸುವುದು ಹಿಂದೆಂದಿಗಿಂತಲೂ ಅತ್ಯಂತ ಸವಾಲಿನ ಕೆಲಸವಾಗಿದೆ. ಹಲವು ಜಾಗತಿಕ ಹಾಗೂ ದೇಶೀಯ ಅಂಶಗಳು ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯದ ಮೇಲೆ ಪ್ರಭಾವ ಬೀರುತ್ತಿವೆ ಎಂದು ಹೇಳಿದರು. GDP, fiscal deficit 4.4% of GDP. What does it indicate? It indicates that government is using almost the entire borrowed resources for financing effective capital expenditure. So the borrowings are not going for revenue expenditure or committed expenditure or any of those kinds. It's going only for creating capital assets. So in effect, government intends to use about 99% of borrowed resources to finance effective capital expenditure in the upcoming 25-26 year.